ನಮಸ್ತೆ ಎಲ್ರಿಗೂ ಅಗ್ರಿವೇಟ್ ಪ್ರಾಕ್ಟಿಕಲ್ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ರವಿ ಮಂಟೂರ್. ಏನಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಈ ಅಗ್ರಿ ಮತ್ತು ವೆಟರ್ನರಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಲ್ಲ ಅದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಏನಪ್ಪ ಅಂತಂತಂದರೆ ಯಾರು ಈ ಎಕ್ಸಾಮ್ಗೆ ಕ್ಲಿಯರಾಗಿ ಎಲಿಜಿಬಲ್ ಆಗಿದ್ದೀರಿ ಅಂತಂತಂದರೆ ಫಸ್ಟ್ ಬಂದುಬಿಟ್ಟು ಪೇರೆಂಟ್ ಈಸ್ ಎ ಫಾರ್ಮ್ ಲೇಬರ್, ಅಂದರೆ ಕೂಲಿ ಕಾರ್ಮಿಕರು ಕೂಡ ಈ ಒಂದು ಎಕ್ಸಾಮ್ನ ಬರಿಬೋದು. ಮತ್ತು ಅದೇ ರೀತಿಯಾಗಿ ಪೇರೆಂಟ್ ಈಸ್ ಎ ಫಾರ್ಮರ್ ವಿತ್ ಅಗ್ರಿಕಲ್ಚರ್ ಲ್ಯಾಂಡ್, ಅಂದರೆ ಯಾರ್ದು ಒಂದು ಕೃಷಿ ಭೂಮಿ ಇದೆಯಲ್ಲ ಅವರು ಕೂಡ ಈ ಒಂದು ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೆ ಕೂಡ ಪೇರೆಂಟ್ ಈಸ್ ಎ ಸೆಲ್ಫ್ ಎಂಪ್ಲಾಯ್ಡ್, ಅಂದರೆ ಯಾರಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದು ಒಂದು ಪ್ರೈವೇಟ್ ಏನಾದ್ರು ಜಾಬ್ ಮಾಡ್ತಾ ಇದ್ರೆ ಅಥವಾ ಪ್ರೈವೇಟ್ ಬಿಸ್ನೆಸ್ ಯಾರಾದರೂ ಮಾಡ್ತಾ ಇದ್ರೆ ಅವರು ಕೂಡ ಈ ಒಂದು ಕೋಟಾನ ಕ್ಲೇಮ್ ಮಾಡ್ಕೋಬಹುದು. ಕೊನೆಯದಾಗಿ ಪೇರೆಂಟ್ ಇನ್ ಜಾಬ್ ವಿತ್ ಮೇನ್ ಇನ್ಕಮ್ ಈಸ್ ಫಾರ್ ಫಾರ್ಮಿಂಗ್, ಅಂದರೆ ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ಅವ್ರದ್ದೊಂದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಬಂದು ಅಗ್ರಿಕಲ್ಚರ್ ಆಗಿದ್ರೆ ಕೂಡ ಈ 4 ಕ್ರೈಟೀರಿಯಾದಲ್ಲಿ ಯಾವುದಾದ್ರೂ ಒಂದು ಕ್ರೈಟೀರಿಯಾ ಮೀಟ್ ಆದರೂ ಕೂಡ ನೀವು ಎಕ್ಸಾಮನ್ನು ಬರಿಬೋದು. ಸೊ ಈ ಎಕ್ಸಾಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂತಂದ್ರೆ ಅಗತ್ಯ ಇರುವ ದಾಖಲೆಗಳು ಏನೇನು ಬೇಕಪ್ಪ ಅಂತಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣ ಪತ್ರ. ಇದು ಫಸ್ಟ್ ನಿಮ್ಗೊಂದು ಡಾಕ್ಯುಮೆಂಟ್ಸ್. ಇದು ಎಲ್ಲಿ ಸಿಗುತ್ತೆಪ್ಪ ಅಂತ ನಿಮಗಂತಂದ್ರೆ ನಾಡೆ ಕಚೇರಿ ಆಗಿರ್ಬೋದು ಅಥವಾ ನೆಮ್ಮದಿ ಕೇಂದ್ರಗಳಾಗಿರ್ಬೋದು. ಅಲ್ಲಿ ನೀವು ಹೋಗಿ ನಾವು ಇದೊಂಥರ ನಮ್ದೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಸೊ ನಮ್ಗೊಂದು ವ್ಯವಸಾಯಗಾರ ದೃಢೀಕರಣ ಪ್ರಮಾಣ ಪತ್ರ ಬೇಕಂತ ನೀವು ಅಲ್ಲಿ ಹೋಗಿ ಕೇಳಿದ್ರೆ ಅವರು ನಿಮ್ಗೆ ಕ್ಲಿಯರ್ ಕಟ್ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಎಲ್ಲಿ ತಗೋಬೇಕು ಮತ್ತೆ ಹೇಗೆ ನೀವು ತೆಗಿಸ್ಬೇಕು ಅನ್ನೋದು ಅವನು ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಏನು ಗೊತ್ತಾಗದೇ ಇದ್ರು ಕೂಡ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೆಕೆಂಡ್ ಡಾಕ್ಯುಮೆಂಟ್ಸ್ ಬಂದು ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ, ಅಂದ್ರೆ ಲೇಬರ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಲೇಬರ್ ಸರ್ಟಿಫಿಕೇಟ್ ಹೆಂಗೆ ಇಶ್ಯೂ ಮಾಡ್ಕೊಳ್ಳೋದು, ಏನೇ ಒಂದು ಕನ್ಫ್ಯೂಸ್ ಇದ್ರು ಅಥವಾ ಏನೇ ಒಂದು ನಿಮಗೆ ಗೊಂದಲ ಇದ್ರು ಕೂಡ ನಾವು ನಿಮಗೆ ಕಂಟಿನ್ಯೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಬರ್ತೀವಿ. ಮತ್ತೆ ಇವು ಏನು ಡಾಕ್ಯುಮೆಂಟ್ಸ್ ಇದಾವಲ್ಲ ಈ ಡಾಕ್ಯುಮೆಂಟ್ಸನ್ನು ಪ್ರತಿಯೊಂದು ನಮ್ಮ ಏನಿದು ಅಗ್ರಿವೇಟ್ ಅಂತ ಏನು ನಮ್ದೊಂದು ಆನ್ಲೈನ್ ಅಪ್ಲಿಕೇಶನ್ ಇದೆಯಲ್ಲ, ಅಂದರೆ ನಮ್ಮದೊಂದು ಆ್ಯಪ್ ಏನಿದೆಯಲ್ಲ ಆ ಆ್ಯಪಲ್ಲಿ ಪ್ರತಿಯೊಂದು ನಾನು ಡೆಮೋ ವಿತ್ ಇದೇನಿದು ವ್ಯವಸಾಯಗಾರ ದೃಢೀಕರಣ ಪತ್ರ ಹೇಗಿರುತ್ತೆ ಅದು ಡೆಮೋನ ನಾನು ನಿಮಗೆ ಡಿಸ್ಪ್ಲೇ ಮಾಡಿರ್ತೀನಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂದರೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ಅದನ್ನೊಂದು ಪ್ರತಿಯೊಬ್ಬರು ಎಲ್ಲರೂ ತೆಗ್ಸಿರ್ತಾರೆ. ಯಾಕಂದರೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಥಿಯರಿ ಕ್ಲಾಸಸ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ನಿಮ್ಗೆ ಈ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಸೊ ಈ ಡಾಕ್ಯುಮೆಂಟ್ಸಲ್ಲಿ ಏನು ಗೊಂದಲ ಇರೋದಿಲ್ಲ. ಇವೆರಡು ಡಾಕ್ಯುಮೆಂಟ್ಸಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಸರ್ ನಾವು ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ ಹೇಗೆ ತಗೊಳ್ಳೋದು ಅಥವಾ ವ್ಯವಸಾಯಗಾರ ದೃಢೀಕರಣ ಪ್ರಮಾಣ ಪತ್ರ ಹೇಗೆ ತಗೊಳ್ಳೋದು, ಯಾರ್ದು ಜಮೀನು ಇರುತ್ತಲ್ಲ ಅವ್ರು ಈ ಪತ್ರ ತಗೋಬೇಕು. ಯಾರಿಗೆ ಜಮೀನು ಇರಲ್ಲ ಅಂದರೆ ಫಾರ್ಮ್ ಲೇಬರ್ ಇರ್ತಾರಲ್ಲ ಲೇಬರ್ ಸರ್ಟಿಫಿಕೇಟ್ ಬಂದು ಇದು ಕೃಷಿ ಕಾರ್ಮಿಕರದು. ಇನ್ನು ನೆಕ್ಸ್ಟ್ ಬಂದು ಅನ್ಡಿವೈಡೆಡ್ ಫ್ಯಾಮಿಲಿ, ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರ್ತವೆ, ಅವ್ರಿಗೆ ಏನು ಬೇಕು ಅಂತಂತಂದ್ರೆ ವಂಶವೃಕ್ಷ ಪ್ರಮಾಣ ಪತ್ರ ಬೇಕು. ವಂಶವೃಕ್ಷ ಪ್ರಮಾಣ ಪತ್ರ ಅಂತಂದ್ರೆ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ ಅಂತ ಕರೀತಾರೆ. ಸೊ ಇದು ಕೂಡ ನಿಮಗೆ ನಾಡೆ ಕಚೇರಿ ಅಥವಾ ನೆಮ್ಮದಿ ಕೇಂದ್ರದಲ್ಲಿ ಸಿಗುತ್ತೆ. ಮತ್ತೆ ಏನೇ ಇತ್ತೀಚಿನ ಡೌಟ್ಗಳು ಬಂತಂದ್ರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಇದ್ರ ಜೊತೆಗೆ ಇದು 100 ರೂಪೀಸ್ ಒಂದು ಅಫಿಡವಿಟ್ ಬಾಂಡ್ ಅಂತ ಒಂದು ಬರುತ್ತೆ. ಅಫಿಡವಿಟ್ 1 ಮತ್ತು ಅಫಿಡವಿಟ್ 2 ಅಂತ ಬರುತ್ತೆ. ಅದನ್ನ ನಿಮಗೆ ಸ್ಪೆಷಲ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಹೇಗೆ ಅಫಿಡವಿಟ್ ಬಾಂಡ್ 1 ಹೇಗಿರುತ್ತೆ, ಅಫಿಡವಿಟ್ ಯಾರು ಮಾಡಿಸ್ಬೇಕು, ಪ್ರತಿಯೊಂದು ಡೀಟೇಲ್ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಇನ್ನೊಂದು ಸ್ಯಾಲ್ರಿ ಸರ್ಟಿಫಿಕೇಟ್. ಈಗ ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅವ್ರದ್ದೊಂದು ಸ್ಯಾಲ್ರಿ ಸ್ಲಿಪ್ ಇರುತ್ತೆ. ಸೊ ಸ್ಯಾಲ್ರಿ ಸ್ಲಿಪ್ಪನ್ನು ಕಂಪಲ್ಸರಿ ನೀವು ತರಲೇಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿನ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಕಡ್ಡಾಯವಾಗಿರ್ತವೆ. ಸೊ ಏನೇ ಡೌಟ್ ಇದ್ರೂ ಕೂಡ ನಮ್ಮದೊಂದು ಅದೇನು ಅಗ್ರಿವೇಟು ಪ್ರಾಕ್ಟಿಕಲ್ ನಮ್ದೇನೋ ಒಂದು ಆ್ಯಪ್ ಇದೆಯಲ್ಲ, ಒಂದು ಪ್ಲೇಸ್ಟೋರ್ ಹೋಗ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ನಿಮ್ದು ಪ್ರತಿಯೊಂದು ಈ ಡಾಕ್ಯುಮೆಂಟ್ಸ್ದು ಒಂದು ಡೆಮೋ ನಾನು ಅಲ್ಲಿ ಕೊಟ್ಟಿರ್ತೇನೆ. ಸೊ ಪ್ರತಿಯೊಬ್ಬರು ಯಾರು ಮಿಸ್ ಮಾಡಬೇಡಿ, ಸ್ಪೆಷಲಿ ಇದು ಪೇರೆಂಟ್ಸ್ಗೆ ಮೇನ್ದಾಗಿ. ಯಾಕಂದರೆ ಲಾಸ್ಟ್ ಟೈಮ್ ಏನಾಯ್ತು ಅಂತಂದರೆ ಎಷ್ಟೋ ಜನ ಸ್ಟೂಡೆಂಟ್ಸು ಡಾಕ್ಯುಮೆಂಟ್ಸ್ನ ಕೊನೆಗೆ ಹೋಗಿ ತೆಗೆಸ್ಕೊಂಬರಕ್ಕೆ ಹೋಗಿ ಇದೊಂದು ಮೋರ್ ದೆನ್ 1 ಮಂತ್ ಆದರೂ ಬೇಕಾಗುತ್ತೆ ನಿಮಗೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನೀವೆಲ್ಲ ಕ್ಲಿಯರಾಗಿ ಇಟ್ಕೋಬೇಕಂದ್ರೆ 1 ಮಂತ್ ಆದರೂ ಬೇಕು. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಈ ಡಾಕ್ಯುಮೆಂಟ್ಸನ್ನ ನೀವು ಆದಷ್ಟು ಬೇಗ ಹೋಗಿ ತೆಗೆಸ್ಕೊಂಬಂದ್ರೆ ಉತ್ತಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಫಿಡವಿಟ್ 1 ಮತ್ತು ಅಫಿಡವಿಟ್ 2 ಫಾರ್ಮ್ನ ನಾನು ಇನ್ನೊಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಲಾಸ್ಟ್ ಇಯರ್ ಅದೇ ಪ್ರಾಬ್ಲಮ್ ಆಗಿದ್ದು. ಅಫಿಡವಿಟ್ 1 ಫಾರ್ಮ್ ಎಲ್ಲಿ ಬರುತ್ತೆಪ್ಪ ಅಂತಂತಂದರೆ ಯಾರ್ದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಓನ್ಲಿ ಅಗ್ರಿಕಲ್ಚರ್ ಇದೆ ಅವರಿಗೆ ಅಫಿಡವಿಟ್ 1 ಫಾರ್ಮ್ ನಿಮ್ಗೆ ಅಪ್ಲೈ ಆಗುತ್ತೆ. ಎಲ್ಲಿ ಸಿಗುತ್ತೆ ಸರ್ ಇದು ಅಫಿಡವಿಟ್ 1 ಫಾರ್ಮ್ ಅಂತ ನೀವು ಕೇಳ್ಬೋದು. ಅಫಿಡವಿಟ್ 1 ಫಾರ್ಮ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ನಿಮ್ಮ ನಿಯರ್ ಯಾವುದಾದ್ರೂ ಒಂದು ಕೋರ್ಟ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಆನ್ಲೈನ್ ಸೆಂಟ್ರಲ್ ಇರ್ಬೋದು. ನಿಮ್ಗೊಂದು ಅಫಿಡವಿಟ್ 100 ರೂಪಾಯಿದು ಒಂದು ಬಾಂಡ್ ಕೊಡಂದ್ರೆ ಅವ್ರು ಕೊಡ್ತಾರೆ.
ತೊಗೊಂಡ್ಬಿಟ್ಟು ಅಲ್ಲಿ ಒಂದು ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಷನ್ ಇರುತ್ತೆ. ನಮ್ಮದು ಮೂಲ ಆದಾಯ ಬಂದುಬಿಟ್ಟು ಅಗ್ರಿಕಲ್ಚರು. ಹಾಗೆ ಮತ್ತು ಅದರಲ್ಲಿ ಏನಿರುತ್ತೆ ಅಂದರೆ ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಅಂತೇಳಿ ಎಲ್ಲರೂ ಕನ್ಫ್ಯೂಸ್ ಆಗೋದಿಲ್ಲೇ. ಫಸ್ಟ್ ಪಾರ್ಟಿ ಏನು ಹಾಕಬೇಕು ಸರ್, ಸೆಕೆಂಡ್ ಪಾರ್ಟಿ ಏನು ಹಾಕಬೇಕು? ಫಸ್ಟ್ ಪಾರ್ಟಿ ಬಂದುಬಿಟ್ಟು ಕ್ಯಾಂಡಿಡೇಟ್ ನೇಮ್ ಹಾಕಬೇಕು. ಕ್ಲಿಯರ್ ಕರೆಕ್ಟಾಗಿ ಕೇಳ್ಕೊಳ್ಳಿ. ಫಸ್ಟು ಪಾರ್ಟಿ ಬಂದುಬಿಟ್ಟು ಕ್ಯಾಂಡಿಡೇಟ್ ನೇಮು, ಹಾಗೆ ಸೆಕೆಂಡ್ ಪಾರ್ಟಿ ಬಂದುಬಿಟ್ಟು ರಿಸ್ಪೆಕ್ಟಿವ್ ಯೂನಿವರ್ಸಿಟಿನ ಹಾಕಬೇಕು. ಎಕ್ಸಾಮ್ ಯಾವ ಸೆಂಟ್ರಲ್ಲಿ ನಡೀತಲ್ಲ ಆ ಸೆಂಟರ್ ಹಾಕುವಂಥದ್ದಿಲ್ಲ. ಆ ಸೆಂಟರು ಯಾವ ರಿಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂಡರ್ ಬರುತ್ತಲ್ಲ ಅದನ್ನು ನಾವು ಸೆಕೆಂಡ್ ಪಾರ್ಟಿಯಲ್ಲಿ ಮೆನ್ಷನ್ ಮಾಡಬೇಕು. ಇದು ಅಫಿಡವಿಟ್ 1 ಫಾರ್ಮ್ದು. ಇನ್ನು ಅಫಿಡವಿಟ್ 2 ಫಾರ್ಮ್ ಏನಾಗುತ್ತೆ ಅಂತಂದರೆ ಅಲೈಡ್ ಇನ್ಕಮ್, ಅಂದರೆ ಅಗ್ರಿಕಲ್ಚರ್ ಜೊತೆಗೆ ನಾವು ಸ್ವಲ್ಪ ಅಂದರೆ ಪ್ರೈವೇಟ್ ಜಾಬ್ ಮಾಡೋದಾಗಲಿ ಅಥವಾ ಬಿಸ್ನೆಸ್ ಮಾಡೋದಾಗಲಿ, ಏನೇ ಒಂದು ಅಗ್ರಿಕಲ್ಚರ್ ಹೊರತುಪಡಿಸಿ ನಮ್ದು ಏನಾದರೂ ಒಂದು ಗೋರ್ಮೆಂಟ್ ಇನ್ಕಮ್ ಆಗಲಿ ಇತ್ತಿದ್ರೆ ಅಫಿಡವಿಟ್ 2ನ ಫಾರ್ಮ್ 2ನ ನೀವು ಮಾಡಿಸ್ಬೇಕಾಗತ್ತೆ. ಅಫಿಡವಿಟ್ 2 ಫಾರ್ಮಲ್ಲಿ ಒಂದು ಮೇನ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನಿಮ್ದೇನಿದು ಎಕ್ಸೆಪ್ಟ್ ಅಗ್ರಿಕಲ್ಚರ್ದೇನು ಇನ್ಕಮ್ ಇರುತ್ತಲ್ಲ ಆ ಇನ್ಕಮ್ ನೀವು ಅಗ್ರಿಕಲ್ಚರ್ ಇನ್ಕಮನ್ನು ಕ್ರಾಸ್ ಮಾಡೋವಾಗಿಲ್ಲ. ನಿಮ್ಮದು ಮೇನ್ ಇನ್ಕಮ್ ಬಂದುಬಿಟ್ಟು ಅಗ್ರಿಕಲ್ಚರ್ ಅಂತ ನೀವು ಅಲ್ಲಿ ತೋರಿಸ್ಬೇಕಾಗತ್ತೆ. ಹಾಗಿದ್ದಲ್ಲಿ ಮಾತ್ರ ನೀವು ಈ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನೀವು ವಿದಿನ್ ಒಂದು 15 to 20 ಡೇಸಲ್ಲಿ ರೆಡಿ ಇಟ್ಕೊಳ್ಳಿ. ಕೊನೆಗೆ ಯಾರು ಎಕ್ಸಾಮ್ ನಿಯರ್ ಇದ್ದಾಗ ಆ ಡಾಕ್ಯುಮೆಂಟ್ಸ್ನ ಯಾರು ತಗೊಳಕ್ಕೆ ಓಡಾಡಬೇಡಿ. ಯಾಕಂದರೆ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಆವಾಗಲೇ ಹೇಳಿದ್ನಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ದು ಯಾವುದಾದ್ರು ಡೆಮೋ ಇರುತ್ತಲ್ಲ ಆ ಡೆಮೋ ನಿಮಗೆ ಗೊತ್ತಾಗಬೇಕಂದ್ರೆ ಅಗ್ರಿವೇಟ್ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಪ್ರತಿಯೊಂದು ಡೆಮೋನ ನೀವು ನೋಡಿಕೊಂಡು ಗೊತ್ತಾಗದೇ ಇದ್ದರೆ ನಾಳೆ ಕಚೇರಿಯಲ್ಲಿ ತೋರಿಸ್ಬೋದು. ಸರ್ ಈ ಥರ ಒಂದು ಫಾರ್ಮೆಟ್ ಇದೆ, ಸೊ ಈ ಥರ ನಮಗೊಂದು ಬೇಕಿದ್ದು ಫಾರ್ಮು ಅಂತ ಹೇಳಿಬಿಟ್ರೆ ಅದು ನಿಮ್ಗೆ ಈಸಿಯಾಗಿ ನಿಮ್ಗೆ ಸಿಕ್ಬಿಡುತ್ತೆ. ಅಲ್ಲಿ ಯಾವುದೇ ಥರ ಗೊಂದಲ ಇರೋದಿಲ್ಲ, ಯಾವುದೇ ಥರ ಒಂದು ಕನ್ಫ್ಯೂಸ್ ಇರೋದಿಲ್ಲ. ಅದೇ ರೀತಿ ನಾವು ಫಸ್ಟ್ ಬ್ಯಾಚ್ನ ಇದೇ March 23 ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕ್ಲಾಸಿಗೆ ಜಾಯ್ನ್ ಆಗಿ, ಹಾಗೆ ನಮ್ಮದು ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದು ಡಾಕ್ಯುಮೆಂಟ್ ವೆರಿಫಿಕೇಷನೇ ಇರಲಿ, ಡಾಕ್ಯುಮೆಂಟ್ಸ್ ಡೌಟೇ ಇರಲಿ, ಅದು ಪ್ರತಿಯೊಂದನ್ನು ನಾವು ನಿಮಗೆ ಕ್ಲಾರಿಫೈ ಕೊಡ್ತಾನೆ ಹೋಗ್ತೀವಿ. ಹಾಗೆ ಅಗ್ರಿವೇಟ್ ಪ್ರಾಕ್ಟಿಕಲ್ ಕ್ಲಾಸ್ದು ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ದು ಅಪ್ಲೋಡ್ ನಾನು ಮಾಡಿರ್ತೇನೆ. ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋ ಏನು ಮಾಡ್ತೀನಿಪ್ಪ ಅಂತಂದರೆ ಅಫಿಡವಿಟ್ 1 ಯಾವ ಥರ ಇರುತ್ತೆ, ಅಫಿಡವಿಟ್ 2 ಫಾರ್ಮ್ ಯಾವ ಥರ ಇರುತ್ತೆ, ಹಾಗೆ ಈ ಡಾಕ್ಯುಮೆಂಟ್ಸು ಆದಷ್ಟು ಯಾವ್ಯಾವ ಫಾರ್ಮೆಟಲ್ಲಿ ಇರ್ತಾವೆ ಅನ್ನೋದು ನಾನು ನಿಮ್ಗೊಂದು ಡೆಮೋ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋ ತನಕ ನಾನು ನಿಮಗೆ ಸಿಗ್ತೇವೆ. ಟೇಕ್ ಕೇರ್, ಬಾಯ್, ನಮಸ್ಕಾರ.